ನೋಡ್ರಿ, ನಾವು ಇವತ್ತು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿರುವಂತಹ ಎಸ್ನೇ ಮಾಡೆಲ್ ಕ್ವಶನ್ ಪೇಪರ್ಪ್ಪ ಅಂದಾಗ ಇದು ಆರ್ಮಿಯಲ್ಲಿರುವಂತಹ 27ನೇ ಮಾಡೆಲ್ ಕ್ವಶನ್ ಪೇಪರ. ಈ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂಥ ಓನ್ಲಿ ಮ್ಯಾಥ್ಸನ್ನು ನಾವು ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನಿಮಗೆ ಫುಲ್ ಕ್ವಶನ್ ಪೇಪರ್ ಬೇಕಂದಾಗ ಫುಲ್ ಕ್ವಶನ್ ಪೇಪರು ಸಾಲ್ವ್ ಮಾಡ್ಬೋದು. ಆದ್ರೆ ಮ್ಯಾಥ್ಸ್ ಒಂದಿಟ್ಟು ಡಿಫಿಕಲ್ಟ್ ಆಗುತ್ತೆ ಕ್ವಶನ್ ಪೇಪರ್ದಾಗ. ಅದೇ ರೀತಿಯಾಗಿ ಮ್ಯಾಥ್ಸನ್ನು ನಾನು ಇಲ್ಲಿ ಮೊದಲು ನಿಮ್ಗೆ ಅಗದಿ ಸಿಂಪಲಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಅಲ್ಲ ಈ 47 ಏನು ಕ್ವಶನ್ ಪೇಪರ್ ಇದಾವಲ್ಲ ಇವನ್ನೆಲ್ಲ ನೀವು ಪರ್ಫೆಕ್ಟ್ ಆದ್ರಿಂದ ಮ್ಯಾಥ್ಸ್ದಾಗ 1 ಮಾರ್ಕ್ಸ್ ಹೋಗಕ್ಕೆ ನಿಮ್ಗೆ ಚಾನ್ಸ ಇಲ್ಲ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 31ನೇ ಕ್ವಶನನ್ನು ನೋಡ್ತಾ ಹೋಗಬೇಕು. 31ನೇ ಕ್ವಶನ್ ಏನೈತೆ ಅನ್ನೋದು ನೀವು ನೋಡ್ತಾ ಹೋಗಬೇಕು. 273 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 3 ಆದ್ರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ನೋಡಿರಿ, ಈ ಕಡೆ ಇಂಟು ಐತಿ, ಈ ಕಡೆ ಭಾಗಾಕಾರ ಐತಿ, ಈ ಕಡೆ ಹೋಗಿ ಇಂಟು ಆಗುತ್ತೆ. ಎಷ್ಟಾಗುತ್ತೆ? 273 ಇಂಟು 3x ಆಗುತ್ತೆ. ನಾವಿಲ್ಲಿ ನೋಡಬೇಕು, ಇಲ್ಲಿ ಇಂಟು ಐತಿ, ಈ ಕಡೆ ಬಂದು ಭಾಗಾಕಾರ ಆಗುತ್ತೆ. 273 ಎಕ್ಸ್ ಈಸ್ ಈಕ್ವಲ್ ಟು 3 ಆಗುತ್ತೆ. 2 ಒಂದ್ಲೆ 2 9. ಅದೇ ರೀತಿಯಾಗಿ 3 ಒಂದಲೇ ನೋಡಿರಿ, ನಮಗಿಲ್ಲಿ ಎಕ್ಸ್ ಬೆಲೆ ಎಷ್ಟಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 9 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 9 ಆಗುತ್ತೆ. ನಾವು ಎಕ್ಸ್ ಈಸ್ ಈಕ್ವಲ್ ಟು 91 ಆಗುತ್ತೆ. 91. ಎಕ್ಸ್ ಈಸ್ ಈಕ್ವಲ್ ಟು 91 ನಮ್ದು ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಹೋದಾಗ ನೆಕ್ಸ್ಟ್ 32ನೇ ಕ್ವಶನ್ ನೋಡಿರಿ. 32ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು ನೀವು ಇಲ್ಲಿ ನೋಡಬೇಕು. ಕ್ವಶನ್ ಅಗದಿ ಸಿಂಪಲ್ ಐತೆ ನೋಡಿರಿ. 0.25 ಪ್ಲಸ್ 1.37 ಮೈನಸ್ 0.36 ಅನ್ನ ಸರಳತಮ ರೂಪದಾಗ ಬರಿ ಅಂದಾನ. ಅಗದಿ ಸಿಂಪಲ್ ಐತಿ ಕ್ವಶನ್, ಏನೂ ಟಫ್ ಅಲ್ಲ. ನೋಡಿರಿ, ಇಲ್ಲಿ ನೋಡಿರಿ 0.36 ರೊಕ್ಕದಾಗ ನಮಗಿಲ್ಲಿ ಎಷ್ಟು ಹೋಯ್ತು? 0.25 ಪ್ಲಸ್ 1. ಇಲ್ಲಿ ನೋಡಿರಿ ಎಷ್ಟು ಹೋಯ್ತು? ಇದನ್ನು 37 ಕದ್ರೆ 0.1 ಹೋಯ್ತು. ನಮಗಿಲ್ಲಿ ಇವಾಗ ಎಷ್ಟಾಗುತ್ತೆ? 1.26 ಕರೆಕ್ಟ್ ಆನ್ಸರ್ ಸಿಗುತ್ತೆ. 1.26 ಇಲ್ಲಿ ನಮ್ದು ಕರೆಕ್ಟ್ ಆನ್ಸರ್ ಸಿಗುತ್ತೆ. ನಮ್ದು ಇಲ್ಲಿ ಆಪ್ಷನ್ನಾಗ ನೋಡ್ತಾ ಹೋದಾಗ ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 33ನೇ ಕ್ವಶನನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ 33ನೇ ಕ್ವಶನ್ ಅಗದಿ ಸಿಂಪಲ್ ಐತಿ. ನಾವಿಲ್ಲಿ ನೋಡಬೇಕು 33ನೇ ಕ್ವಶನ್ ಏನೈತಪ್ಪ? ಕ್ವಶನ 45 ಮೈನಸ್ 15 ಪ್ಲಸ್ 12 ಡಿವೈಡೆಡ್ ಬೈ ಯಾವ ರೀತಿ ಕೊಟ್ಟಾನ? 3 ಇಂಟು 2 ಪ್ಲಸ್ 1 ಕೊಟ್ಟಿದ್ದಾನೆ. ನಾವು ಇವಾಗ ಮೊದಲು ಬಾಡ್ಮಾಸ್ ನಿಯಮದ ಪ್ರಕಾರ ಬ್ರಾಕೆಟಲ್ಲಿರುವಂಥದ್ದನ್ನು ತಕ್ಕೋಬೇಕು. 45 ಮೈನಸ್ 15 ಪ್ಲಸ್ 12 ಡಿವೈಡೆಡ್ ಬೈ ನೋಡಿರಿ 3 ಎಡ್ಲೆ 6 ಪ್ಲಸ್ 1 7. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಹೋಗಬೇಕು. 45ರಾಗ 15 ಕಳೆದ್ರೆ ಇಲ್ಲಿ 30 ಆಗುತ್ತೆ. 30 ಆಗುತ್ತೆ. ನಾವಿಲ್ಲಿ ನೋಡ್ತಾ ಹೋಗಬೇಕು. ಇನ್ನು ಅದೇ ರೀತಿಯಾಗಿ ಇಲ್ಲಿ 12 ಡಿವೈಡೆಡ್ ಬೈ 7 ಕಟ್ತಾ ಹೊಡಿನು. 7 ಒಂದಲೇ 7 ಆತ. ನೋಡಿರಿ 12 ಈಗ 12 ಇಲ್ಲಿ ನೋಡಿರಿ 7 ಹೋದರೆ ಎಷ್ಟು ಹೋಯ್ತಾ? ನಮಗೆ ಸಿಂಪಲ್ಲಾಗಿ 3 5 ಹೋಯ್ತು. 5 ಆಗಂದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ, 50 ಆಯಿತು. ನೋಡಿರಿ 7 9 49 ಆಗುತ್ತೆ. ಮತ್ತು ಇಲ್ಲಿ 1 ಹೋಯ್ತಾ, ಇಲ್ಲಿ ಪಾಯಿಂಟ್ ಕೊಟ್ಟಿವಿ, 0 ತೊಗೊಂಡ್ವಿ, ಮತ್ತು ಇದೇ ರೀತಿಯಾಗಿ ಬರುತ್ತೆ. ನಮಗಿಲ್ಲಿ ಏನು ಬರುತ್ತೆ? 1.91 ಬರುತ್ತೆ. ನಾವಿಲ್ಲಿ ಆಪ್ಷನ್ದಾಗ ಆಪ್ಷನ್ ಅಂತ ಹೇಳ್ತೀನಿ. ನಮಗಿಲ್ಲಿ ಉತ್ತರ ಎಷ್ಟು ಬರುತ್ತೆ? 31.91 ಅಂತಂದು ಈ ರೀತಿ ಬರುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ದಾಗ 2 6 8 16 ಅಂತಂದು ಕೊಟ್ಟಾನ. 2 6 8 16 ಅಂತ ಕೊಟ್ಟಾನ. ನಮ್ದು ಇಲ್ಲಿ ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲ, 33ನೇದು. ಇನ್ನು ಅದೇ ರೀತಿಯಾಗಿ 34ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. 34ನೇ ಕ್ವಶನ್ ನೋಡ್ರಿ. 34ನೇ ಕ್ವಶನ್ ಪ್ರಶ್ನೆ ಪತ್ರಿಕೆಯಾಗ ಕಾಣೆಯಾಗಿದೆ ತಂದು ಕೊಟ್ಟಿದ್ದಾನೆ. ಇನ್ನು ಅದೇ ರೀತಿಯಾಗಿ
35ನೇ ಕ್ವಶನ್ ಯಾವ ರೀತಿ ಕೊಟ್ಟಂದ್ರೆ ನೀವು ನೋಡ್ಬೇಕು. 35ನೇ ಕ್ವಶನ್ ಅಗ್ದಿ ಸಿಂಪಲ್ ಕ್ವಶನ್ ಐತಿ, ತಾವಿಲ್ಲಿ ನೋಡಬೇಕು. ಏನು ಕೊಟ್ಟಾನ, ಕುಟುಂಬದ 4 ಸದಸ್ಯರ ಸರಾಸರಿ ವಯಸ್ಸು 25 ವರ್ಷಗಳಿಗೆ ಸಮಾನವಾಗಿದೆ. ಕುಟುಂಬಕ್ಕೆ ಹೊಸ ಸದಸ್ಯನನ್ನು ಸೇರಿಸಲಾಗುತ್ತದೆ ಮತ್ತು ಎಲ್ಲ ಕುಟುಂಬ ಸದಸ್ಯರ ಹೊಸ ಸರಾಸರಿ ವಯಸ್ಸು 24 ವರ್ಷಗಳಾದರೆ ಹೊಸ ಸದಸ್ಯನ ವಯಸ್ಸನ್ನು ಕೇಳೋಣ. ನಾವು ಮೊದಲು 4 ಜನ ಅದರ ಅವ್ರ ಸರಾಸರಿ 25 ಐತಿ. ನಮಗಿಲ್ಲಿ ಎಷ್ಟಾಗತ್ತೆ, 4 5 100 ಆಗತ್ತೆ. ನೋಡಿರಿ, ನಮಗಿಲ್ಲಿ ಒಬ್ಬ ಸದಸ್ಯನ ಆ್ಯಡ್ ಮಾಡಿದಾರ ಇಂಟು ಎಷ್ಟಾಗುತ್ತೆ, ಸರಾಸರಿ 24 ಕೊಟ್ಟಿದ್ದಾನೆ ಅಂದಾಗ ನಾವಿಲ್ಲಿ ಲೆಕ್ಕ ಮಾಡಬೇಕು. 5 4 20, ಅದೇ ರೀತಿಯಾಗಿ 5 2 10, 125. ನೋಡಿರಿ, ಇಲ್ಲಿ 4 ಜನ ಅದಾರ, ಇಲ್ಲಿ 5 ಜನ ಅದಾರ. ಇವತ್ತರೊಳಗೆ ಇದನ್ನು ಕಳೆದ್ರೆ ನಮಗಿಲ್ಲಿ ಕರೆಕ್ಟಾಗಿ ಸಿಗುತ್ತೆ. 120 ಮೈನಸ್ 100. ನೋಡಿರಿ, 5ನೇ ಸದಸ್ಯನ ವಯಸ್ಸು ಎಷ್ಟು ಸಿಗುತ್ತಾ, 20 ವರ್ಷ ಆಗುತ್ತೆ. ನಮ್ದಿಲ್ಲಿ ಆಪ್ಷನ್ 2 ಕರೆಕ್ಟ್ ಆಗತ್ತಾ. ಇನ್ನು ಅದೇ ರೀತಿಯಾಗಿ ನಾವಿಲ್ಲಿ 37ನೇ ಕ್ವಶನನ್ನು ನೋಡಬೇಕು. 37ನೇ ಕ್ವಶನ್, 36ನೇ ಕ್ವಶನ್, ಬಾಯ್ ತಪ್ಪಿ 37 ತನ್ನಿ. ನೋಡಿರಿ, ಕ್ವಶನ್ ಅಗದಿ ಈಸಿ ಐತಿ. ಯಾವ ರೀತಿ ಐತೆ ಅನ್ನೋದು ನೀವು ಇಲ್ಲಿ ನೋಡ್ಕೋಬೇಕು. 300ರ 48% ಕಂಡು ಹಿಡಿಯೋಣ. 300 ಇಂಟು 48 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಇವು 2 0, ಇವು 2 0 ಹೋಯ್ತು. ನಮಗಿಲ್ಲಿ 48 ಇಂಟು 3 ಮಾಡಿದಾಗ, 48 ಇಂಟು 3 ಮಾಡಿದಾಗ ನಾವಿಲ್ಲಿ ನೋಡಬೇಕು. 48 ಇಂಟು 3 ಮಾಡಿದಾಗ ನಮಗಿಲ್ಲಿ 144 ಬಂತು. ನಮಗಿಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತಾ. ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ. ನೋಡಿರಿ, ಆ್ಯಸ್ ಇಟ್ ಈಸ್ 8 3 24, 4 ಇಟ್ಕೊತೀವಿ. ಇಲ್ಲಿ 2 ಮ್ಯಾಗು ಹೋಯ್ತು. ಮತ್ತು ಅದೇ ರೀತಿಯಾಗಿ 4 3 12 ಪ್ಲಸ್ 2 44 ಆಯಿತು. ನೋಡಿರಿ, ಅಗದಿ ಸಿಂಪಲ್ ಆಯಿತು. ಇನ್ನು 37ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಅಗದಿ ಕ್ವಶನ್ ಏನು ಕೊಟ್ಟಾನ, L1 L2 ಅಂತ ಕೊಟ್ಟಾನ. ಉದ್ದಗನ ಕ್ರಮವಾಗಿ ಕೊಟ್ಟಾನ. 60 ಸೆಂಟಿಮೀಟರ್ ಮತ್ತು 40 ಸೆಂಟಿಮೀಟರ್ ಕೊಟ್ಟಾನ. L1 ಅನುಪಾತ L2 ಕೇಳಿದ. L1 ಅನುಪಾತ L2 ಅನ್ನು ನಾವಿಲ್ಲಿ ಕಂಡು ಹಿಡಿಬೇಕಾಗತ್ತೆ. L1 ಅಂದರೆ ಎಷ್ಟು ಕೊಟ್ಟಾನ, 60 ಸೆಂಟಿಮೀಟರ್ ಕೊಟ್ಟಾನ ಅನುಪಾತ. ಅದೇ ರೀತಿಯಾಗಿ L2 ಅಂದ್ರೆ 140 ಸೆಂಟಿಮೀಟರ್ ಕೊಟ್ಟಾನ. ನಾವು ಇವಾಗ ಇದನ್ನು ಸರಳ ರೂಪದಾಗ ಮಾಡ್ಕೋಬೇಕು. ಇಲ್ಲಿ ಅನುಪಾತದ ಈ 0 ಹೋಯ್ತು. ನೋಡಿರಿ, 2 3 2 7. ನಮಗಿಲ್ಲಿ ನೆಕ್ಸ್ಟ್ L1 ಅನುಪಾತ L2 ಎಷ್ಟು ಸಿಗುತ್ತಾ, 3 ಅನುಪಾತ 7 ಸಿಗುತ್ತಾ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 1 ನಮ್ದಿಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ ನಾವು ಇವಾಗ 38ನೇ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. 38ನೇ ಕ್ವಶನ್. ಇವಾಗ 38ನೇ ಕ್ವಶನ್ ಏನೈತಂದು ನೋಡ್ತಾ ಹೋದಾಗ 2 ಸಂಖ್ಯೆಗಳ ಮೊತ್ತ 45 ಮತ್ತು ಅವುಗಳ ಅನುಪಾತ ಎಷ್ಟು ಕೊಟ್ಟಾನ, 4:5 ಕೊಟ್ಟಾನ. ಆ 2 ಸಂಖ್ಯೆಗಳನ್ನು ಕೊಟ್ಟಾನ. ನಮಗೇನು ಕೊಟ್ಟಾನ, 2 ಸಂಖ್ಯೆಗಳ ಮೊತ್ತ ಕೊಟ್ಟಾನ. ಏನಪ್ಪ 2 ಸಂಖ್ಯೆಗಳ ಮೊತ್ತ ಅಂತಂದಾಗ, 2 ಸಂಖ್ಯೆಗಳ ಮೊತ್ತ ಎಷ್ಟು ಕೊಟ್ಟಾನ, 45 ಕೊಟ್ಟಾನ. 2 ಸಂಖ್ಯೆಗಳ ಅನುಪಾತ ಕೊಟ್ಟಾನ, 4:5 ಕೊಟ್ಟಾನ. ಇವನ್ನ 2 ಕೂಡಿಸ್ರಿ 9 ಆಯ್ತು. ನಮಗೆ ಇವಾಗ ಮೊದಲನೇ ಸಂಖ್ಯೆ ಅನುಪಾತವನ್ನು ಕಂಡು ಹಿಡ್ಕೋಬೇಕು. 1ನೇ ಸಂಖ್ಯೆ ಅನುಪಾತ 4 ಡಿವೈಡೆಡ್ ಬೈ, ನೋಡಿರಿ, ಮೊದಲನೇ ಸಂಖ್ಯೆ ಟೋಟಲ್ 9 ಇಂಟು 45. ನೋಡಿರಿ, 9 1 9 5. ನೋಡಿರಿ, 4 5 20 ಆಯಿತು. ಮೊದಲನೇ ಸಂಖ್ಯೆ 4 5 20 ಆಯಿತು. ಇನ್ನು 2ನೇ ಸಂಖ್ಯೆನ ನಾವು ಇಲ್ಲಿ ಮಾಡ್ತಾ ಹೋದ್ರೂ ಸಂಖ್ಯೆ 2. ನೋಡಿರಿ, ಏನೈತಿ, 5 ಐತಿ. 5 ಡಿವೈಡೆಡ್ ಬೈ 9 ಇಂಟು 45. ನೋಡಿರಿ, 9 1 9 5. ನಮಗಿಲ್ಲಿ 5 ಇಂಟು 5 ಎಷ್ಟಾಗುತ್ತಾ, 25 ಆಗುತ್ತಾ. ನೋಡಿರಿ, ಮೊದಲನೇ ಸಂಖ್ಯೆ 20, 2ನೇ ಸಂಖ್ಯೆ 25 ಅಂದಾಗ ನಮ್ದಿಲ್ಲಿ ಆಪ್ಷನನ್ನು ನೋಡ್ತಾ ಹೋಗ್ಬೇಕು. ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತಾ. ಆಪ್ಷನ್ 1 ಕರೆಕ್ಟ್ ಆಗುತ್ತಾ. 20 ಮತ್ತು 25 ಮೊದಲನೇ ಸಂಖ್ಯೆ, 2ನೇ ಸಂಖ್ಯೆ. ಇನ್ನು 39ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ಅಗದಿ ಸಿಂಪಲ್ ಐತಿ. 39ನೇದ ಸರಳ ಬಡ್ಡಿಯನ್ನು ಕಂಡುಹಿಡಿಬೇಕು. ನೋಡಿರಿ, 350ರ ಮೇಲೆ 8% ವಾರ್ಷಿಕ ಬಡ್ಡಿ ದರದಲ್ಲಿ 3 ವರ್ಷಗಳ ಸರಳ ಬಡ್ಡಿ ಎಷ್ಟಾಗತ್ತೆ ಅಂತಂದು ಕೇಳಿದಾನ. ಪಿ ಅಂದರೆ ಎಷ್ಟು ಕೊಟ್ಟಿದ್ದಾನ, 2 350 ಕೊಟ್ಟಿದ್ದಾನ, 350 ಕೊಟ್ಟಾನ. ಅದೇ ರೀತಿಯಾಗಿ ಆರ್ ಅಂದ್ರೆ
8% ಕೊಟ್ಟಾನ. ಟಿ ಅಂದ್ರೆ 3 ವರ್ಷ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ನಮ್ಗೆ ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಪಿ ಟಿ ಆರ್ ಅಪಾನ್ 100 ಫಾರ್ಮುಲಾ ನಾವಿಲ್ಲಿ ನೋಡಬೇಕು. 350 ಇಂಟು ಟಿ ಅಂದರೆ ಎಷ್ಟೈತಿ 3 ಐತಿ, ಆರ್ ಅಂದ್ರೆ 8 ಐತಿ, ಡಿವೈಡೆಡ್ ಬೈ 100 ಮಾಡ್ಕೋಬೇಕು ನಾವಿಲ್ಲಿ. ನೋಡಿರಿ ಈ ಝೀರೋ ಹೋಯ್ತು. ನಾವು ನೋಡ್ಬೇಕು 5 2 5 2 4 5 1 5 7 ನೋಡ್ಬೇಕು ನಾವಿಲ್ಲಿ ಎಷ್ಟಾಯಿತು 7 3 4 ನಮಗಿಲ್ಲಿ ಆನ್ಸರ್ ಎಷ್ಟಾಗುತ್ತೆ 7 3 21 21 4 84 ನಮಗಿಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಆಪ್ಷನ್ 1 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ. ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ. ನೀವು ಅಗದಿ ಕ್ಲಿಯರಾಗಿ ನೋಡ್ಕೋಬೇಕು. ಇನ್ನು ಅದೇ ರೀತಿಯಾಗಿ 40ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಏನಾಯ್ತಪ್ಪ 40ನೇ ಕ್ವಶನ್ ಅಂತಂದು ನಾವಿಲ್ಲಿ ನೋಡ್ತಾ ಹೋಗಬೇಕು. ಅಗದಿ ಸಿಂಪಲ್ ಐತಿ 40ನೇ ಕ್ವಶನ್. ತಾವು ಇಲ್ಲಿ ನೋಡಬೇಕು. ಒಬ್ಬ ವ್ಯಕ್ತಿ 30 ಸೆಕೆಂಡ್ಗಳಲ್ಲಿ 270 ಮೀಟರ್ ಉದ್ದದ ರಸ್ತೆಯನ್ನು ದಾಟುತ್ತಾನೆ. ಅವನ ವೇಗವನ್ನು ಕೇಳಿದಾನ ಮೀಟರ್ ಪರ್ ಸೆಕೆಂಡ್ದಾಗ. ನಮ್ಗೆ ವೇಗದ ಏನೇನು ಕೊಟ್ಟಿದ್ದಾನ, ಟೈಮ್ ಕೊಟ್ಟಾನ. ಟೈಮ್ ಎಷ್ಟು ಕೊಟ್ಟಾನ 30 ಸೆಕೆಂಡ್ಸ್ ಕೊಟ್ಟಾನ. ಟೈಮ 30 ಸೆಕೆಂಡ್ಸ್ ಕೊಟ್ಟಾನ. ಅದೇ ರೀತಿಯಾಗಿ ನಮಗೇನು ಕೊಟ್ಟಾನ, ಡಿಸ್ಟನ್ಸ್ ಕೊಟ್ಟಾನ. ಡಿಸ್ಟನ್ಸ್ ಎಷ್ಟು ಕೊಟ್ಟಿದ್ದಾನ ಅಂದಾಗ 270 ಮೀಟ್ರ್ದಾಗೈತಿ. ಇದು ಮೀಟ್ರ್ದಾಗೈತಿ, ಇದು ಸೆಕೆಂಡ್ದಾಗೈತಿ. ನಮ್ಗೆ ಇಲ್ಲಿ ಏನು ಕೇನ ಸ್ಪೀಡ್ ಕೇನ. ಸ್ಪೀಡ್ ಅಂದ್ರೆ D/T ಫಾರ್ಮುಲಾ ಹಚ್ಬೇಕು ನಾವು. 270 ಡಿವೈಡೆಡ್ ಬೈ 30 ನೋಡಿರಿ. ಈ ಜೀರೋ ಹೋಯ್ತು. 3 1 3 9 ನಮಗಿಲ್ಲಿ ಸ್ಪೀಡ್ ಎಷ್ಟಾಗತ್ತೆ 9 ಮೀಟ್ರ್ ಪರ್ ಸೆಕೆಂಡ್ ನಮ್ದಿಲ್ಲಿ ಸ್ಪೀಡ್ ಆಗುತ್ತಾ. ನಾವು ಇವಾಗ ಆಪ್ಷನಲ್ಲಿ ನೋಡ್ತಾ ಹೋದಾಗ ಆಪ್ಷನ್ 3 ನಮಗಿಲ್ಲಿ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 41ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡಬೇಕು 41 ಯಾವ ರೀತಿ ಐತೆ ಅನ್ನೋದು. ಇಲ್ಲಿ ನೋಡ್ರಿ ಅಗದಿ ಫಾರ್ಮುಲಾ ಹಚ್ಚಿ ಸಿಂಪಲ್ ಕ್ವಶನ್ ಇದೆ. ಯಾವ ರೀತಿ ಕೊಟ್ಟಾನ ಅನ್ನೋದು ನೀವು ನೋಡಬೇಕು. ಒಂದೇದು ಏನು ಕೊಟ್ಟಾನ 3x³ y² ಮತ್ತು ಅದೇ ರೀತಿಯಾಗಿ 4x³ y². ಅದೇ ರೀತಿಯಾಗಿ -6x³ y² ಮೊತ್ತವನ್ನು ಕಂಡುಹಿಡಿ ಅಂದ. ಇಲ್ಲಿ ನಾವು ಮೊತ್ತವನ್ನು ಕಂಡು ಹಿಡ್ಕೊತ ಹೋಗ್ಬೇಕಾಗತ್ತೆ. ಇಲ್ಲೆಲ್ಲ ಪ್ಲಸ್ ಮಾಡ್ಕೋಬೇಕು. ಮೊತ್ತ ಅಂದಾಗ ಇಲ್ಲೂ ಪ್ಲಸ್ ಮಾಡ್ಕೋಬೇಕು. ನೋಡಿರಿ ನಾವಿಲ್ಲಿ ನೋಡಿರಿ x³ ಐತಿ y² ಐತಿ, x³ ಐತಿ y² ಐತಿ, x³ ಐತಿ y² ಐತಿ. ಅಗದಿ ಸಿಂಪಲ್ ಐತಿ. ನಾವು ಇವಾಗ ನೋಡಬೇಕು ಎಲ್ಲ ಚರಾಕ್ಷರಗಳು ಸೇಮ್ ಅದಾವೆ. ನಾವಿಲ್ಲಿ ಅಗದಿ ಸಿಂಪಲ್ಲಾಗಿ ನೋಡಬೇಕು. ಇದು ನೋಡಿರಿ 3 4 ಎಷ್ಟು 7 ಆಗುತ್ತೆ. 7 -6 = x³ y² ಅಗದಿ ಸಿಂಪಲ್ ಐತೆ ನೋಡಿರಿ. ಈ 3 4 7 ಆತ, ಇದು -6 ಹಂಗೆ ಇಟ್ಕೊಂಡು ನಮಗಿಲ್ಲಿ ಏನು ಹೋಯ್ತು 1 = x³ y² ಆಯಿತು. 1 x³ y² ಆಯಿತು. ನಮಗೆ ಇವಾಗ ನೋಡ್ತಾ ಹೋದಾಗ ಇಲ್ಲಿ ಆಪ್ಷನ್ 2 ಕರೆಕ್ಟ್ ಆಗುತ್ತೆ ನೋಡಿರಿ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 42ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋದಾಗ ಏನಾಯ್ತಪ್ಪ ಕ್ವಶನ್, x + y = 6 ಕೊಟ್ಟಾನ, xy = 8 ಕೊಟ್ಟಾನ. x > y ಆದರೆ x - y ನ ಮೌಲ್ಯವನ್ನು ಕಂಡುಹಿಡಿ ಅಂದ. x - y ನಮಗೇನೇನು ಕೊಟ್ಟಾನ ನಾವು ನೋಡಬೇಕು. x + y = ಎಷ್ಟು ಕೊಟ್ಟಾನ 6 ಕೊಟ್ಟಾನ. xy = 8 ಕೊಟ್ಟಾನ. ಅದೇ ರೀತಿಯಾಗಿ x - y ಅನ್ನು ಕಂಡುಹಿಡಿ ಅಂದ. ನಾವು ಅಗದಿ ಸಿಂಪಲಾಗಿ ಇಲ್ಲಿ ಮಾಡ್ತಾ ಹೋಗಬೇಕು. ನಾವು ಇವಾಗ ಬೀಜಗಣಿತದ ಸೂತ್ರ ಹಚ್ಚಬೇಕು. ನಮಗಿಲ್ಲಿ ಫಾರ್ಮುಲಾ ಯಾವ ರೀತಿ ಐತೆ ಅನ್ನೋದು ನೋಡಬೇಕು. x - y² = x + y². ಸಾರಿ, 1 ನಿಮಿಷ, ಪೆನ್ ಮೂಡು ಆಯ್ತು. ನಾವು ಇವಾಗ ಫಾರ್ಮುಲಾ ಯಾವ ರೀತಿ ಐತೆ ಅನ್ನೋದು ನಾವಿಲ್ಲಿ ನೋಡ್ಕೋಬೇಕು. y² -
4xy ಫಾರ್ಮುಲಾ 4xy ಐತಿ. ಇನ್ನು ಅದೇ ರೀತಿಯಾಗಿ ನಮಗಿಲ್ಲಿ ಎಕ್ಸ್ ಮೈನಸ್ ವೈ ಅಂದ್ರೆ ಗೊತ್ತಿಲ್ಲ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದರೆ ಗೊತ್ತಿಲ್ಲ, ಎಕ್ಸ್ ಪ್ಲಸ್ ವೈ ಅಂದ್ರೆ 6 ಐತಿ, 6 ಸ್ಕ್ವೇರ್. ಅದೇ ರೀತಿಯಾಗಿ ಮೈನಸ್ 4 ಇಂಟು ಎಕ್ಸ್ ವೈ ಅಂದ್ರೆ ಎಷ್ಟೈತಿ 8 ಐತಿ, ನಮಗಿಲ್ಲಿ ಗೊತ್ತೈತಿ ಎಕ್ಸ್ ವೈ ಅಂದರೆ 8. ನೋಡಿರಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 6 ಸ್ಕ್ವೇರ್ ಅಂದ್ರೆ 36. ಅದೇ ರೀತಿಯಾಗಿ 8 4 32. ನಮಗಿಲ್ಲಿ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಆಗುತ್ತೆ. ನೋಡಿರಿ ಇಲ್ಲಿ ಸ್ಕ್ವೇರ್ ಐತಿ, ಈ ಕಡೆ ಹೋಗಿ ಇದಾಗುತ್ತೆ, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ರೂಟ್ 4 ಆಗುತ್ತೆ. ಈ ರೂಟ್ 4 ಅಂದಾಗ ನಮಗಿಲ್ಲಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ಆಗುತ್ತೆ. ನಮ್ಮದು ಆಪ್ಷನ್ ಪ್ಲಸ್ ಆರ್ ಮೈನಸ್ 2 ಆಗುತ್ತೆ. ಅವ ಏನು ಕೊಟ್ಟಾನ, ನೀವು ಕ್ವಶನ್ದಾಗ ಮತ್ತೊಮ್ಮೆ ಚೆಂದಂಗೆ ನೋಡಬೇಕಾಗತ್ತೆ. ಚೆಂದಂಗೆ ನೋಡಿದಾಗ ನಮ್ಗೆ ಎಕ್ಸ್ ಗ್ರೇಟರ್ ದೆನ್ ವೈ ಅಂತ ಕೊಟ್ಟಾನ. ನಮಗಿಲ್ಲಿ ಆಲ್ಮೋಸ್ಟ್ ಎಕ್ಸ್ ಗ್ರೇಟರ್ ದೆನ್ ವೈ ಅಂತಂದಾಗ ನಮಗಿಲ್ಲಿ ಪ್ಲಸ್ 2 ಆಗುತ್ತೆ. ಇಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಆಪ್ಷನ್ 3 ನಮಗೆ ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಆಪ್ಷನ್ ನೋಡ್ಬೇಕು, ನಾವು ಇಲ್ಲಿ ಲೆಕ್ಕ ಇನ್ನೇನು ನೋಡ್ಕೋತೀರ ನೋಡ್ಕೋ, ಅಗದಿ ಸಿಂಪಲ್ ಕ್ವಶನ್ ಐತೆ. ಇನ್ನು ಅದೇ ರೀತಿಯಾಗಿ 43ನೇ ಕ್ವಶನನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಏನಾಯ್ತಪ್ಪ 43ನೇ ಕ್ವಶನ್, ಕೆಳಗಿನ ಯಾವ ಉದ್ದಗಳನ್ನು ಸೆಂಟಿಮೀಟರ್ನಲ್ಲಿ ತ್ರಿಭುಜದ ಬಾಹುಗಳ ಅಳತೆಗಳಾಗಬಲ್ಲವತ್ತಂದು ಕೊಟ್ಟಾನ. ಕೆಳಗಡೆ 3 ಇವನು ಕೊಟ್ಟಾನ, ಅವು ಯಾವ ತ್ರಿಭುಜದ ಉದ್ದ ಆಗಬಲ್ಲವು ಅಂತಂದು ಕೊಟ್ಟಾನ. ನಾವು ನೋಡ್ರಿ ಆಲ್ಮೋಸ್ಟ್ ಅಲ್ಲ ತ್ರಿಭುಜದ ಉದ್ದಗಳನ್ನು ಕಂಡು ಹಿಡ್ಕೋಬೇಕಾದ್ರೆ ನಾವಿಲ್ಲಿ ಒಂದು ಇದನ್ನು ನೋಡಬೇಕಾಗತ್ತೆ. ಏನಪ್ಪ, ತ್ರಿಭುಜದ ನಿಯಮದ ಪ್ರಕಾರ ಯಾವುದೇ 2 ಬಾಹುಗಳ ಅಳತೆಯು 3ನೇ ಬಾಹುವಿನ 2 ಬಾಹುಗಳ ಅಳತೆ ಏನೈತಲ್ಲ 3ನೇ ಬಾಹುಕ್ಕಿಂತ ಹೆಚ್ಚಿರಬೇಕು. ನಾವಿಲ್ಲಿ ನೋಡಬೇಕು ಎ ಪ್ಲಸ್ ಬಿ ಏನೈತಿ ಗ್ರೇಟರ್ ದೆನ್ ಸಿ ಇರಬೇಕು. ಇವು 2 ಬಾಹುಗಳ ಮೊತ್ತ ಈ ಸಿ ಮೊತ್ತಕ್ಕಿಂತ ಜಾಸ್ತಿ ಇರಬೇಕಾಗತ್ತೆ, ಸಿ ಮೊತ್ತ ಕಡಿಮೆ ಆಗಬೇಕು. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ ಇಲ್ಲಿ ಅಗದಿ ಸಿಂಪಲ್ ಐತಿ. ಏನಪ್ಪ, ಒಂದನೇ ಆಪ್ಷನ್ ಕೊಟ್ಟಾನ ನೋಡಿರಿ, ಒಂದನೇ ಆಪ್ಷನ್ 3.3, ಅದೇ ರೀತಿಯಾಗಿ 4.3, 5.3. ಇವನ್ನ ಎಲ್ಲ ಕೂಡಿಸ್ರಿ, ಇವನ್ನ ಎಲ್ಲ ಕೂಡಿಸಿದಾಗ ನಮ್ಗೆ 7.6 ಗ್ರೇಟರ್ ದೆನ್ 5.3. ನಾವಿಲ್ಲಿ ನೋಡಬೇಕು, ಅಗದಿ ಸಿಂಪಲ್ ಐತಿ. ಇದು ನಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಒಂದನೇದು ಆಪ್ಷನ್ ಒಂದನೇದು ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಕಸ್ಮಾತ್ ನೀವು ಎರಡನೇದು ಮಾಡ್ತೀನಿ ಅಂದಾಗ ನಾವು ನೋಡ್ಬೇಕಿಲ್ಲಿ 3 ಮತ್ತು 3 6 ಐತಿ. ನೋಡಿರಿ 3 + 3 ಅಂದರೆ ಇಲ್ಲಿ 6 ಆಗುತ್ತೆ, ಇದು 6 ಆಗುತ್ತೆ. ಇದು ನಮ್ಮದು ಕೋನದ ಅಳತೆ ಸರಿ ಆಗೋದಿಲ್ಲ, ತಪ್ಪಾಗುತ್ತೆ. 6ಕ್ಕೆ ಸಮನಾಗಿ ಹೆಚ್ಚಿಗೆ ಆಗೋದಿಲ್ಲ. ನೋಡಿರಿ ಇದಕ್ಕೆ ಸಮನಾಗಿ ಆಗೋದಿಲ್ಲ. ಇನ್ನು ಅದೇ ರೀತಿ ಆಪ್ಷನ್ 3 ಒಂದು ನೋಡ್ಕೊಂಬಿಡ್ರಿ ಯಾವ ರೀತಿ ಅನ್ನೋದು. ಆಪ್ಷನ್ 3ದಾಗ ನೋಡ್ಬೇಕು ನಾವಿಲ್ಲಿ 3.1 ಕೊಟ್ಟಾನ ಪ್ಲಸ್ 5.2 ಈಸ್ ಈಕ್ವಲ್ ಟು ಏನಾಗುತ್ತೆ 8.3 ಆಗುತ್ತೆ. 8.3 ಗ್ರೇಟರ್ ದೆನ್ 9.3. ನೋಡಿರಿ 8.3 ಗ್ರೇಟರ್ ದೆನ್ 9.3 ಅಂದಾಗ ಇದು ನಮ್ಮದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ನಮ್ಮದು 43ನೇ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 44ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು ಏನು 43ನೇ ಕ್ವಶನ್ ಕೊಟ್ಟಾನಲ್ಲ, ನಾವಿಲ್ಲಿ ಸಿಂಪಲ್ ಐತಿ ಕ್ವಶನ್, ಆದರೆ ನೀವೊಂದು ಸ್ವಲ್ಪ ನೋಡಬೇಕು. ಇನ್ನು ಏನು ಕೊಟ್ಟಾನ, ಚಿತ್ರ ಸಹಿತ ಪ್ರಶ್ನೆ ಕೊಟ್ಟಾನ. ಚಿತ್ರ ನಮಗಿಲ್ಲಿ ಕ್ವಶನ್ ಪೇಪರ್ ಬಂದಿಲ್ಲ. ಅದೇ ರೀತಿಯಾಗಿ ಎಮ್ ಸಮಾಂತರ ಎನ್ ಈಸ್ ಈಕ್ವಲ್ ಟು ಎ ಕೋನ ಎಷ್ಟು ಕೊಟ್ಟಾನ 75 ಡಿಗ್ರಿ ಕೊಟ್ಟಾನ, ಆದರೆ ಬಿ ಅನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಾನ. ನೋಡಿರಿ ಎಮ್ ಸಮಾಂತರ ಎನ್ ಅಂತಂದು ಕೊಟ್ಟಾನ. ನೋಡಿರಿ ಎಮ್ ಸಮಾಂತರ ಎನ್ ಕೋನ ಅಂತಂದು ಕೊಟ್ಟಾನ. ಇಲ್ಲಿ ನಮಗೆ ಎ ಅಂದರೆ ಎಷ್ಟು ಕೊಟ್ಟಾನ
75 ಡಿಗ್ರಿ ಕೊಟ್ಟಾನ. ಇನ್ನು ಅದೇ ರೀತಿಯಾಗಿ ಬಿ ಅಂದ್ರೆ ನಮಗಿಲ್ಲಿ ಕಂಡುಹಿಡಿ ಅಂದಾನ. ನೋಡಿರಿ ನಮ್ಗೆ ಸಮಾಂತರ ಕೋನಗ ಎಷ್ಟಾಗುತ್ತೆ 80 ಡಿಗ್ರಿ, ತ್ರಿಭುಜದ ಕೋನಗ ಮತ್ತು 80 ಡಿಗ್ರಿ ಆಗುತ್ತೆ. ನೋಡ್ಬೇಕು ನಾವಿಲ್ಲಿ ಒಂದು ಕೋನ 75 ಕೊಟ್ಟಾನ ಪ್ಲಸ್ ಸಿ ಕೊಟ್ಟಾನ. ಇಲ್ಲಿ ನೋಡಿರಿ 80 ಮೈನಸ್ 75 ಮಾಡಿದಾಗ ಇಲ್ಲಿ ಬಿ ಕೋನದ ಮೊತ್ತ ಸಿಗುತ್ತೆ. ನೋಡಿರಿ ಬಿ ಕೋನ ಈಸ್ ಈಕ್ವಲ್ ಟು 105 ಡಿಗ್ರಿ ಆಗತ್ತೆ. ಬಿ ಕೋನ ಈಸ್ ಈಕ್ವಲ್ ಟು 105 ಡಿಗ್ರಿ ಆಗತ್ತೆ. ನಾವಿಲ್ಲಿ ಆಪ್ಷನನ್ನು ನೋಡ್ತಾ ಹೋದಾಗ ಆಪ್ಷನ್ 1 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ. ಇನ್ನು 45ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡ್ಬೇಕು ನೀವು 45ನೇ ಕ್ವಶನ್ ಯಾವ ರೀತಿ ಐತೆ ಅನ್ನೋದು. ನೋಡಿರಿ ವ್ಯಾಸ 7 ಸೆಂಟಿಮೀಟರ್ ಇರುವ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯತ್ತಂದು ಕೊಟ್ಟಾನ. ವ್ಯಾಸ 7 ಸೆಂಟಿಮೀಟರ್ ಕೊಟ್ಟಾನ. ನಮ್ಮದು ವ್ಯಾಸ 7 ಸೆಂಟಿಮೀಟರ್ ಕೊಟ್ಟಾನ. ಅದೇ ರೀತಿಯಾಗಿ ಪೈ ಬೆಲೆ ಏನು ಕೊಟ್ಟಾನ? ಪೈ ಬೆಲೆ 22/7 ಕೊಟ್ಟಿದ್ದಾನ. ಪೈ ಬೆಲೆ 22/7 ನಾವಿಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕಾದ್ರೆ ನಮಗೆ ಫಾರ್ಮುಲಾ ಏನು ಸಿಗುತ್ತೆ? ಫಾರ್ಮುಲಾ ನಾವು ನೋಡಿದಾಗ ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ನಮಗೆ ಇಲ್ಲಿ ಆರ್ ಬೆಲೆ ಕೊಟ್ಟಿಲ್ಲ, ಇದು ಡಿ ಕೊಟ್ಟಾನ. ಡಿ ಅಂದ್ರೆ ವ್ಯಾಸ. ನಮಗಿಲ್ಲಿ D/2 ಅಂದಾಗ ಇಲ್ಲಿ ನಮ್ಗೆ ಆರ್ ಬೆಲೆ ಸಿಗುತ್ತೆ. ನೋಡಿರಿ ಡಿ ಎಷ್ಟು ಕೊಟ್ಟಾನ? 7 ಕೊಟ್ಟಾನ. 7/2 ಅಂದಾಗ 3.5 ನಮಗಿಲ್ಲಿ ಆರ್ ಬೆಲೆ ಸಿಗುತ್ತೆ. 3.5 ನಾವಿಲ್ಲಿ ನೋಡಬೇಕು ಪೈ ಬೆಲೆ ನೋಡಬೇಕು. ಇಲ್ಲಿ ಆರ್ ಅಂದಾಗ ಎಷ್ಟು ಕೊಟ್ಟಾನ? 3.5 ಸಿಗುತ್ತೆ. 3.5 ಸ್ಕ್ವೇರ್. ನೋಡಿರಿ ಪೈ ಬೆಲೆ ಅಂದಾಗ 22/7 ಅದು ಕೊಟ್ಟಾನ. ನಾವಿಲ್ಲಿ 3.5 ಇಂಟು 3.5 ನೋಡಿರಿ ಈ 3.5 ಇಂಟು 3.5 ಅಂದಾಗ 7 ಆಗತ್ತಾ. ನೋಡ್ಬೇಕು ನಾವಿಲ್ಲಿ ನೋಡಬೇಕು 22 3.5 3.5 ಲೆಕ್ಕ ಮಾಡಿದಾಗ ಎಷ್ಟಾಗುತ್ತೆ? 2695 ಆಗುತ್ತೆ. /7 ಮಾಡಬೇಕು. /7 ಮಾಡಿದಾಗ ನಮಗಿಲ್ಲಿ ಉತ್ತರ ಎಷ್ಟು ಬರುತ್ತೆ? 38.5 ನಮಗಿಲ್ಲಿ ಆನ್ಸರ್ ಬರುತ್ತೆ. ನಾವಿಲ್ಲಿ ಆಪ್ಷನ್ದಾಗ ನೋಡ್ತಾ ಹೋದಾಗ 38.5 ಇಲ್ಲಿ ನಾವು ಆಪ್ಷನ್ದಾಗ ನೋಡಬೇಕು. 38.5 ಸೆಂಟಿಮೀಟ್ರ್ ಆಪ್ಷನ್ 1 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ. 45ನೇದು. ಇನ್ನು ಅದೇ ರೀತಿಯಾಗಿ 46ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೇಕು.